ಆದ್ಯ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಸ್ವಾಗತ. ಜುವಾರಿ ಫಾರ್ಮ್ ಹಬ್ ಹಾಗೆಯೇ ಜೈ ಕಿಸಾನ್ ಜಂಕ್ಷನ್ ವತಿಯಿಂದ ನೂತನ ಔಟ್ಲೆಟನ್ನು ಚನ್ನಗಿರಿ ತಾಲೂಕಿನ ಬಸವಾಪಟ್ಟಣ ಗ್ರಾಮದಲ್ಲಿ ಇಂದಿನಿಂದ ಗುರುವಾರದಿಂದ ಪ್ರಾರಂಭ ಮಾಡಲಾಗಿದ್ದು, ನೂತನ ಔಟ್ಲೆಟ್ ಮಳಿಗೆಯನ್ನು ಕಂಪನಿಯ ರಾಸಾಯನಿಕ ಗೊಬ್ಬರಗಳ ಮುಖ್ಯಸ್ಥರಾದಂತಹ ಗಣೇಶಪ್ಪ ಹಾಗೆಯೇ ರಾಜ್ಯ ನಿರ್ವಾಹಕರಾದಂತಹ ಶಶಿಧರ್ ಹಾಗೆಯೇ ಏರಿಯಾ ಮ್ಯಾನೇಜರ್ ಆದಂತಹ ಪ್ರಶಾಂತ್ ಮತ್ತು ಬಸವಾಪಟ್ಟಣ ವ್ಯಾಪ್ತಿಯ ಕೃಷಿ ಅಧಿಕಾರಿಗಳಾದಂತಹ ಮೆಹತಾಬ್ ಅಲಿ ಕಾರ್ಯಕ್ರಮಕ್ಕೆ ಒಂದು ಚಾಲನೆಯನ್ನು ನೀಡಿದರು. ಹಾಗೆಯೇ ಉದ್ಘಾಟನಾ ಮಳಿಗೆಯನ್ನು ಉದ್ಘಾಟನೆ ಮಾಡುವ ಮೂಲಕ ನೂತನವಾಗಿ ಪ್ರಾರಂಭವೂ ಸಹ ಮಾಡಲಾಯಿತು. ವಿಶೇಷವಾಗಿ ಪೂಜಾ ಕಾರ್ಯಕ್ರಮಗಳೊಂದಿಗೆ ನೂತನ ಮಳಿಗೆಯನ್ನು ಪ್ರಾರಂಭ ಮಾಡಲಾಯಿತು. ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವನ್ನು ಗಣೇಶಪ್ಪನವರು ಹಾಗೆಯೇ ರಾಜ್ಯ ನಿರ್ವಾಹಕರಾದಂತಹ ಶಶಿಧರ್ ಈ ಸಂದರ್ಭದಲ್ಲಿ ಮಾತನಾಡಿ ತಿಳಿಸಿದರು. ಮುಖ್ಯವಾಗಿ ರಾಜ್ಯದ ವಿವಿಧ ಭಾಗಗಳಲ್ಲಿ ಈ ಗೊಬ್ಬರ ಮಾರಾಟ ಮಳಿಗೆಗಳನ್ನು ಕಂಪನಿಯ ವತಿಯಿಂದ ಪ್ರಾರಂಭ ಮಾಡಲಾಗಿದ್ದು, ಕಂಪನಿಯು ನೇರವಾಗಿ ರೈತರಿಗೆ ಗೊಬ್ಬರಗಳನ್ನು ಮತ್ತು ವಿವಿಧ ಸಲಕರಣೆಗಳನ್ನು ಕೊಡುವಂತಹ ಕೆಲಸವನ್ನು ಮಾಡ್ತಾ ಇದೆ. ನಿಜಕ್ಕೂ ರಾಜ್ಯದ ಮತ್ತು ರಾಷ್ಟ್ರದ ವಿವಿಧ ಭಾಗಗಳಲ್ಲಿಯೂ ಸಹ ವಿವಿಧ ರಾಜ್ಯಗಳಲ್ಲಿಯೂ ಸಹ ಈ ಮಾರಾಟ ಮಳಿಗೆಗಳನ್ನು ತೆರೆಯಲಾಗ್ತಾ ಇದೆ. ಕರ್ನಾಟಕ ರಾಜ್ಯದಲ್ಲಿ ರೈತರಿಂದ ಉತ್ತಮವಾಗಿ ಒಂದು ಸ್ಪಂದನೆಯೂ ಸಹ ದೊರಕ್ತಾ ಇದೆ. ರೈತರು ಇಂತಹ ಒಂದು ಕಾರ್ಯಕ್ರಮಗಳ ಸದ್ಬಳಕೆ ಮಾಡ್ಕೋಬೇಕು. ಹಾಗೆಯೇ ಗೊಬ್ಬರ ಇಂತಹ ಸಂದರ್ಭದಲ್ಲೂ ಸಹ ಸಮಸ್ಯೆ ಆಗದಂತೆ ಪೂರೈಕೆ ಮಾಡುವ ಗುರಿಯನ್ನು ಸಹ ಕಂಪನಿಯು ಹೊಂದಿದೆ ಅಂತೇಳಿ ಈ ಸಂದರ್ಭದಲ್ಲಿ ತಿಳಿಸಿದರು. ಈ ಸಂದರ್ಭದಲ್ಲಿ ಬಸವಾಪಟ್ಟಣ ಹೋಬಳಿಯ ರೈತರು ಹಾಗೆಯೇ ರೈತ ಮುಖಂಡರು ಪ್ರಮುಖರು ಇತರರು ಈ ಸಂದರ್ಭದಲ್ಲಿ ಇಂದಿನಿಂದ ಪ್ರಾರಂಭವಾದ ಮಳಿಗೆಯು ಪ್ರತಿದಿನವೂ ಉತ್ತಮವಾದ ಸೇವೆ ನೀಡಲಿದೆ ಅಂತ ಮ್ಯಾನೇಜರ್ಗಳು ವರದಿ ಕಾಲಕಾಲಕ್ಕೆ ತಕ್ಕಂತೆ ಕಾಲದಲ್ಲಿ ಏನು ರೆಕಮೆಂಡೇಶನ್ಸ್ ಬೇಕಾಗುತ್ತೋ ಎಕ್ಸ್ಪೋರ್ಟ್ಗಳು ಈ ಒಂದೇ ಸೂಚನೆಗಳಿಗೆ ಸಿಗಲಿ ಅಂತೇಳಿ ಮುಖ್ಯ ಉದ್ದೇಶದಿಂದ ಈ ಕಂಪನಿ ಸ್ಟಾರ್ಟ್ ಮಾಡಿರ್ತಕ್ಕಂಥದ್ದು. ಈ ಜುವಾರಿ ಫಾರ್ಮ್ ಅಂತ ಸ್ಟಾರ್ಟ್ ಆಗಿದ್ದು ಸುಮಾರು ಒಂದು 10 ವರ್ಷಗಳಿಂದ ಈ ಕಂಪನಿ ನಡೀತಾ ಇದೆ. ಮೊದಲು ಸುಮಾರು ಜುವಾರಿ ಆಗ್ರೋ ಕೆಮಿಕಲ್ಸ್ ಅಂತ ಇತ್ತು. ಆ ಕಂಪನಿಯ ಒಂದು ಸಿಸ್ಟರ್ ಕನ್ಸರ್ನ್ ಅಂತ ಹೇಳ್ತೀವಿ. ಆ ಕಂಪನಿಯ ಒಂದು ಅಡಿಯಲ್ಲಿ ಬರ್ತಾರೆ. ಇದು ಎಲ್ಲಕ್ಕಿಂತ ಮುಂಚೆ ಈ ಕಂಪನಿ ಸ್ಟಾರ್ಟ್ ಆಗಿದ್ದು ಜುವಾರಿ ಆಗ್ರೋ ಕೆಮಿಕಲ್ಸ್ ಅಂತ ಸ್ಟಾರ್ಟ್ ಆಗಿದ್ದು 1965 ಇಸ್ವಿಯಲ್ಲಿ. ಆಗಿನ ಕೃಷ್ಣಕುಮಾರ್ ಬಿರ್ಲಾ ಅಂತೇಳಿ ಈ ಕಂಪನಿಯನ್ನ ಪ್ರಾರಂಭ ಮಾಡಿರ್ತಕ್ಕಂಥದ್ದು. ಅದೇ ರೀತಿ ಕಂಪನಿ ಬೆಳೀತಾ ಸುಮಾರು 2011ರವರೆಗೆ ತುಂಬ ಚೆನ್ನಾಗಿ ಬಂತು. ಆ ನಂತರ ಅವರು ಕಾಲಾಧೀನರಾದ ಅವರ ಅಳಿಯ ಸರೋಜ್ ಕುಮಾರ್ ಪೋದ್ದಾರ್ ಅಂತೇಳಿ ಅವರಿಗೆ ವಹಿಸಿದ್ದಾರೆ ಈ ಕಂಪನಿ. ಈ ಕಂಪನಿಗೆ ಜುವಾರಿ ಆಗ್ರೋ ಕೆಮಿಕಲ್ಸ್ ಅಂತ ಇಲ್ಲ, ಪ್ಯಾರಾದೀಪ್ ಫಾಸ್ಫೇಟ್ ಲಿಮಿಟೆಡ್ ಅಂತೇಳಿ ಅಲ್ಲಿ ಕೇಳಿರ್ತೀರಿ, ಎಲ್ಲ ನೋಡಿರ್ತಿಲ್ಲ ಅಂಗಡಿಗಳಲ್ಲೆಲ್ಲ ಅಡ್ವರ್ಟೈಸ್ಮೆಂಟ್ ಬರ್ತಾ ಇದೆ. ಪ್ಯಾರಾದೀಪ್ ಫಾಸ್ಫೇಟ್ ಲಿಮಿಟೆಡ್ ಅಂತ ಆ ಕಂಪನಿ ಕೆಳಗಡೆ ಆ ಕಂಪನಿ ಹೆಸರಲ್ಲಿ ನಡೀತಾ ಇರ್ತಕ್ಕಂಥದ್ದು. ಅದೇ ಸಿಸ್ಟಮ್ ಚೆನ್ನಾಗಿರೋದು ನಮ್ಮ ಜುವಾರಿ ಫಾರ್ಮ್. ಆ ಪ್ಯಾರಾದೀಪ್ ಫಾಸ್ಫೇಟ್ ಲಿಮಿಟೆಡ್ ಅಲ್ಲಿ ಏನಿದೆ ಬರೀ ಗೊಬ್ಬರಗಳಿಗೆ ಸಂಬಂಧಪಟ್ಟ ವ್ಯವಹಾರಗಳು ನಡೆಸ್ತಾರೆ. ಇಲ್ಲಿ ಜುವಾರಿ ಫಾರ್ಮ್ ಏನು ಅಂತಂದ್ರೆ ಇದು ಗೊಬ್ಬರಗಳು ಅಲ್ಲದೆ ಬೇಕಾಗಿರತಕ್ಕ ಬೇರೆ ಸೂಕ್ಷ್ಮ ಪೋಷಕಾಂಶಗಳಾಗಲಿ ಅಥವಾ ಕೀಟನಾಶಕಗಳಾಗಲಿ ಇದು ಬೀಜಗಳಾಗಲಿ ಬೇರೆ ಕೃಷಿಗೆ ಸಂಬಂಧಪಟ್ಟಿರ್ತಕ್ಕಂಥ ಉಪಕರಣಗಳನ್ನ ಮಾರಾಟ ಮಾಡೋದಕ್ಕೆ ಇದೊಂದು ಸಪರೇಟ್ ಕಂಪನಿ ಅಂತ ಮಾಡಿ. ಇದೇ ಥರ ಔಟ್ಲೆಟ್ಗಳು ಸುಮಾರು ಭಾರತಾದ್ಯಂತ 650 ಔಟ್ಲೆಟ್ಗಳು ಇದೆ. ಇದೇ ಥರ ಸ್ಟ್ರಕ್ಚರ್ ಇರ್ತದೆ. ಒಂದು ಈ ಕಡೆ ನಮ್ಮ ಶೋರೂಮ್ ಇರ್ತದೆ, ಬ್ಯಾಕ್ ಸೈಡ್ ಗೋಡೌನ್ ಇರ್ತಕ್ಕಂಥದ್ದು. ಗೋಡೌನ್ ಮೇಜರ್ ಎಲ್ಲ ನಮಗೆ ಗೊಬ್ಬರಗಳನ್ನು ಶೇಖರಣೆ ಮಾಡೋಕ್ಕೆ ಬೇಕಾಗಿರ್ತಕ್ಕಂಥ ಜಾಗ ಬೇಕಾಗಿರುತ್ತೆ. ಅದಕ್ಕೋಸ್ಕರ ಅಲ್ಲಿ ಗೋಡೌನಲ್ಲಿ ಇಟ್ಟಿರ್ತೀವಿ. ಸೊ ಭಾರತಾದ್ಯಂತ ನಾನು ಹೇಳಿದಾಗ 650 ಸ್ಟೋರ್ ಇದೆ. ಕರ್ನಾಟಕದಲ್ಲಿ ಸುಮಾರು 255 ಇದೇ ಥರ ಜಂಕ್ಷನ್ಸ್ಗಳಿದೆ. ಎಲ್ಲ ಡಿಸ್ಟಿಕ್ಗಳಲ್ಲಿ ಆಲ್ಮೋಸ್ಟ್ ಇದೆ. ನಮ್ಮ ದಾವಣಗೆರೆ ಡಿಸ್ಟಿಕಲ್ಲಿ ಸುಮಾರು 8 ಔಟ್ಲೆಟ್ಗಳು ಇರ್ತವೆ. ಇದರ ಮುಖ್ಯ ಉದ್ದೇಶ ನಾನು ಆವಾಗಲೇ ಮೊದಲು ನಿಮ್ಗೆ ತಿಳಿಸಿದೆ. ಒಂದೇ ಸೂರಿನಡಿ ಕೃಷಿಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಪರಿಕರಗಳು ಸಿಗಬೇಕು ಅನ್ನೋ ಉದ್ದೇಶಕ್ಕೆ ಈ ಕಂಪನಿ ಓಪನ್ ಆಗಿರ್ತಕ್ಕಂಥದ್ದು. ಎಲ್ಲ ರೈತರು ನಿಮಗೆ ಯಾವುದೇ ನಿಮ್ಮ ಪ್ರಾಡಕ್ಟ್ ಉತ್ಪನ್ನಗಳನ್ನು ಕೃಷಿಗೆ ಸಂಬಂಧಪಟ್ಟ ಉತ್ಪನ್ನಗಳನ್ನು ಮಾರಾಟ ಮಾಡಿದ್ರು ನಿಮಗೆ ನಿಗದಿತ ಬೆಲೆಯಲ್ಲಿ ಸಿಗ್ತಕ್ಕಂಥದ್ದು. ನಮ್ಮ ಏನೋ ಡಿಮಾಂಡ್ ಬಂದಿದೆ ಅಂತೇಳಿ MRPಗಿಂತ ಹೆಚ್ಚಿಗೆ ಮಾರ್ತಕ್ಕಂಥದ್ದು ಈ ನಮ್ಮ ಸಿಸ್ಟಮಲ್ಲಿ ಇಲ್ಲ. ರೈತರಿಗೆ ಅದು MRP ಏನಿದೆ
ಅದ್ರ ಮೂಲಕ ಅದಕ್ಕಿಂತ ಮೀರಿ ಈ ಡಿಮಾಂಡ್ ಬಂದಿದೆ ಅಂತ ಕೆಲವೊಂದು ನಿಮ್ಗಳು ಗೊತ್ತಿರ್ತಕ್ಕಂಥ ಯೂರಿಯಾ 300 ರೂಪಾಯಿ ಕೊಡ್ತಾರೆ. ನಮ್ಮಲ್ಲಿ ಆಗುತ್ತಿಲ್ಲ. ಆ ಟ್ಯಾಗಿಂದಲ್ಲಿ MRP ಏನಿರ್ತದೆ ಆ MRP ಮೂಲಕನೇ MRP ಪ್ರಕಾರ ನಾವು ರೈತರಿಗೆ ನಾವು ಕೊಡತಕ್ಕಂಥದ್ದು. ಅದೇ ರೀತಿಯಾಗಿ ಬರೀ ಗೊಬ್ಬರ ಉಪಯೋಗ ಮಾಡ್ತಕ್ಕಂಥದ್ದು ಅಷ್ಟೇ ಅಲ್ಲ, ಕೃಷಿಗೆ ಅದಕ್ಕೆ ಸಂಬಂಧಪಟ್ಟಂಥ ಸೂಕ್ಷ್ಮ ಪೋಷಕಾಂಶಗಳು ಬೇಕಾಗಿರ್ತದೆ. ಅದ್ರ ಬಗ್ಗೆನೂ ನಮ್ಮಲ್ಲಿರ್ತಕ್ಕಂಥ ತಜ್ಞರು ಮಾಹಿತಿ ಕೊಡ್ತಾರೆ ನಿಮಗೆ. ಅದನ್ನೆಲ್ಲ ಸದುಪಯೋಗ ಪಡ್ಕೊಂಡು ನಿಮ್ಮ ಇಳುವರಿಯನ್ನ ಹೆಚ್ಚಿಗೆ ಮಾಡ್ಕೋಬಹುದು ಅಂತ ಈ ಮೂಲಕ ನನಗೆ. ನಾವು ಈ ಭಾಗದಲ್ಲಿ ಕರ್ನಾಟಕ ಆಲ್ ಓವರ್ ಇಂಡಿಯಾ ಹೇಳಿದ್ರು ಸುಮಾರು 600ರಿಂದ 650 ಸ್ಟೋರ್ಸ್ ಓಪನ್ ಮಾಡಿದ್ವಿ. ಕರ್ನಾಟಕದಲ್ಲೇ UP ಯಲ್ಲಿದ್ದೀವಿ, ಆಂಧ್ರ ಪ್ರದೇಶದಲ್ಲಿದ್ದೀವಿ, ಮಹಾರಾಷ್ಟ್ರದಲ್ಲಿದ್ದೀವಿ. ಕರ್ನಾಟಕ ಎಂಟೈರ್ ಕರ್ನಾಟಕದಲ್ಲಿ ನಾವು 255ನೇ ಸ್ಟೋರ್. ಅವ್ರು ಹೇಳ್ದಂಗೆ ದಾವಣಗೆರೆ ಡಿಸ್ಟಿಕಲ್ಲಿ ಇದು 8ನೇ ಸ್ಟೋರ್ ಇದು. ಈಗ ಅಕ್ಕಪಕ್ಕ ನಿಮ್ಮಲ್ಲಿ ತೊಗೊಂಡ್ರೆ ಈಗ ಸಾಸಿವೆಹಳ್ಳಿಯಲ್ಲಿದೆ, ಕುಂದೂರಲ್ಲಿದೆ. ಈ ಭಾಗ ಯಾಕೆ ಸೆಲೆಕ್ಟ್ ಮಾಡಿದ್ವಿ ಅಂದರೆ ರೈತರಿಗೆ ಅನುಕೂಲ ಆಗಬೇಕು ಅಂತ ಹೇಳಿ ಒಂದು ಉದ್ದೇಶದಿಂದ ಅಡಿಕೆಗೆ ಬೆಳೆಗೆ ಬೇಕಾಗಿರುವಂತ ಇಲ್ಲಿ ಬೆಳೆಯುವಂತ ಬೆಳೆ ಎರಡು, ಒಂದು ಅಡಿಕೆ ಒಂದು ಭತ್ತ, ಯಥೇಚ್ಛವಾಗಿ 2 ಬೆಳೆ ಇದೆ. ಈ ಬೆಳೆಯಲ್ಲಿ ಬರುವಂತ ನಿಮಗೆ ಸಮಸ್ಯೆಗಳು, ಈಗ ಯಾವುದೇ ಒಬ್ಬ ಮನುಷ್ಯಗಾದ್ರೆ ನೀವೇನೇ ಹುಷಾರಿಲ್ಲ ಅಂದ್ರೆ ನಿಮಗೆ ಒಂದು ಕಾಲು ನೋವು ಇಲ್ಲ, ಏನೋ BP ಶುಗರ್ ಚೆಕ್ ಮಾಡ್ತೀರಿ. ಅದೇ ರೀತಿ ಈಗ ಆಲ್ರೆಡಿ ಮಣ್ಣಿನ ಪರೀಕ್ಷೆ ಬಗ್ಗೆ ಕೇಳಿದ್ರಿ. ಮಣ್ಣನ್ನು ಯಾವತ್ತಾರು ಪರೀಕ್ಷೆ ಮಾಡಿಸಿದೀವ ನಾವು? ಇಲ್ಲ. ಓಲಿ ಮಣ್ಣಿಗೆ ಏನು ಹಾಕ್ಬೇಕು, ಅದು ಏನಿದೆ ಜಾಸ್ತಿ, ಯಾವ್ದು ಕಮ್ಮಿ ಇದೆ ಅನ್ನೋದು ಏನಾದ್ರು ತಿಳ್ಕೊಂಡಿದೀವ? ಅದು ಇಲ್ಲ. ಸುಮ್ಗೆ ಒಂದು ಯಾವುದೋ ಮೊದಲಿಂದ ಏನು ಪದ್ಧತಿ ಇತ್ತು, ನಾವು 1-2 ಚೀಲ ಯೂರಿಯಾ, 1-2 ಚೀಲ 10-26 DAP ಯಾವ್ದು ಸಿಗುತ್ತಾ ಗೊಬ್ಬರ ಹಾಕಂತ ಬಂದಿದ್ದೀವಿ. ಭೂಮಿ ತಾಯಿ ನಮಗೆ ಬೆಳೆ ಅಂತೂ ಕೊಟ್ಟಿದೆ ಇಲ್ಲಿ ತನಕ. ಬಟ್ ಈ ಮಣ್ಣನ್ನು, ಭೂಮಿಯನ್ನು ಉಳಿಸ್ಕೋಬೇಕಾದ್ರೆ ನಾವು ಶಾಶ್ವತವಾಗಿ, ಈಗ ಆಲ್ರೆಡಿ ಬರ್ತಾ ನಮಗೆ ಸೌಳು ಭೂಮಿ ಆಗ್ತಾ ಇದೆ, ಗೊಬ್ಬರ ಯಥೇಚ್ಛವಾಗಿ ಬ್ಯಾಡಿ ಬೆಳೆಗಳಲ್ಲಿ, ಈಗ ಗದ್ದೆಗಳಲ್ಲಿ ಈ ಥರ ಎಲ್ಲ ಆಗಿ ನೆಕ್ಸ್ಟ್ ಇಳುವರಿ ಕಮ್ಮಿ ಆಗುತ್ತೆ. ಅದಕ್ಕೋಸ್ಕರ ನಮ್ಮಲ್ಲಿ ಏನಾಗಿದೆ, ಈ ಉದ್ದೇಶ, ನಮ್ಮ ಜಂಕ್ಷನ್ ಉದ್ದೇಶ ಏನು ಅಂದರೆ ರೈತರಿಗೆ ಒಂದು ಮನವರಿಕೆ ಮಾಡಿಕೊಡುವಂಥ ಉದ್ದೇಶದಿಂದ ಎಲ್ಲೇ ಆಗಲಿ ನೀವು ಹಾಕಿರೋಂಥ ಗೊಬ್ಬರ ಗಿಡದ ಉಪಯೋಗ ಮಾಡ್ತಾ ಇದೆಯೋ ಇಲ್ಲೋ ಅಂತ ಹೇಳಿ ಅದನ್ನು ಮನವರಿಕೆ ಮಾಡೋಕ್ಕೋಸ್ಕರನೇ ಈ ಒಂದು ನಮ್ಮ ಜಂಕ್ಷನ್ ತೆಗೆಯೋ ಉದ್ದೇಶ ಅಷ್ಟೇ. ನಾವೇನು ಲಾಭ ಮಾಡಬೇಕು ಅನ್ನೋ ಉದ್ದೇಶ ಇಲ್ಲ, ಏನಿಲ್ಲ. ಯಾಕೆಂದ್ರೆ ರೈತರಿಗೋಸ್ಕರನೇ ಆಲ್ರೆಡಿ ನಾವು ಸಾಹೇಬ್ರು ಹೇಳ್ದಂಗೆ 50-55 ವರ್ಷದಿಂದ ಈ ಒಂದು ಒಡನಾಟದಲ್ಲಿ ನಿಮ್ಮ ಜೊತೆಗಿದ್ದೀವಿ. ಹಲವಾರು ಕಂಪ್ನಿಗಳ ಹೆಸರಲ್ಲಿ ಈಗ ಮಂಗಳ DAP ಯೂಸ್ ಮಾಡ್ತಿದ್ರಿ, ಜೈ ಕಿಸಾನ್ ಯೂರಿಯಾ ಯೂಸ್ ಮಾಡ್ತಿದ್ರಿ, 19 ಯೂಸ್ ಮಾಡ್ತಾ ಇದ್ರ. ಅದನ್ನ ಎಲ್ಲ ಒಂದೇ ಸೂರಡಿಯಲ್ಲಿ ತಂದು ನಾವು ಈಗ ಜೈ ಕಿಸಾನ್ ಜಂಕ್ಷನ್ ಅಲ್ಲಿ ಈ ನಿಮಗೆ ಸೌಲಭ್ಯಗಳನ್ನು ತರಬೇಕು ಅಂತೇಳಿ ಮಾಡ್ತಾ ಇದ್ದೀವಿ. ನನ್ನ ರಿಕ್ವೆಸ್ಟ್ ಏನಂದ್ರೆ 3 ವರ್ಷಕ್ಕೊಂದ್ಸತಿ ತಮ್ಮೆಲ್ಲರ ಮಣ್ಣು ಪರೀಕ್ಷೆ ಮಾಡಿಸ್ಕೊಳ್ಳಿ. ಆ ಮಣ್ಣಿಗೆ ಏನ್ ಬೇಕು, ಈಗ ರಂಜಕ ಜಾಸ್ತಿ ಇರುತ್ತೆ, ಮತ್ತೆ ನೀವು ಅದನ್ನ ರಂಜಕ DAP ತಗೊಂಡೋಗಿ ಹಾಕ್ತಿರ್ತೀರಿ. ಅದು ಉಪಯೋಗ ಆಗದಲ್ಲೇ ನಿಮಗೆ ಅದನ್ನ ಯೂಸ್ ಮಾಡ್ಕೊಂಡಂಗೆ ಮಣ್ಣು ನಿಮ್ಮ ಕೆರೆಗೋ ಇಲ್ಲ ಯಾವುದೋ ನದಿಯಲ್ಲೋ ಇಲ್ಲ ಏನಾರ ನಿಮ್ಮ ಕೆನಲ್ ಏರಿಯಾದಲ್ಲೋ ಕೊಚ್ಕೊಂಡು ಹೋಗುತ್ತೆ, ಬೇರೆ ಹೊಲಕ್ಕೆ ಹೋಗುತ್ತೆ, ಉಪಯೋಗ ಆಗುತ್ತೆ. ನಿಮಗೆ ಬರೋಂಥ ಗಿಡಗಳಿಗೆ ಏನಾರ ಹೆಂಗ್ ಸಿಂಪ್ಟಮ್ ತೋರಿಸುತ್ತೆ, ಈಗ ನನಗೇನಾರು ಕಣ್ಣು ಬಾಧೆ ಆದ್ರೆ ಕ್ಯೂ ಕಟ್ಟೋದು, ಇಲ್ಲ ಕಿವಿ ಕಳಿಸಿಲ್ಲ ಅಂದ್ರೆ ಡ್ರಮ್ ಹೋಗಿರೋದು, ಅದನ್ನ ಟೆಸ್ಟ್ ಮಾಡ್ತೀವಿ. ಬಟ್ ಗಿಡಗಳು ಹೆಂಗ್ ಹೇಳ್ತವೆ, ಈ ಗಿಡಗಳು ಕೊಳೆ ರೋಗ, ಅದೊಂದು ರೋಗ ಆಯ್ತು, ಇಡಿಮುಂಡಿಗೆ ರೋಗ, ಅದಿಲ್ಲ ಅಣಿಬೆ ರೋಗ. ಆ ಗಿಡದಲ್ಲಿ ಬರೋಂಥ ಸಿಂಪ್ಟಮ್ ಅದು ನಾವು ಹೆಂಗೆ ನಮ್ಮ ಬಾಡಿಯಲ್ಲಿ ಏನಾರ ಗುಳ್ಳೆ ಆದ್ರೆ, ಏನೋ ನಮಗೆ ಫಸ್ಟ್ ಆದ್ರೆ ಏನೋ ಒಂದು ಇನ್ಫೆಕ್ಷನ್ ಆಗಿದೆ, ಹುಳ ಕಚ್ಚಿದೆ, ಫಂಗಸ್ ಅಟ್ಯಾಕ್ ಆಗಿದೆ, ಇದು ನಮಗೆ ಗೊತ್ತಾಗುತ್ತೆ. ಗಿಡಗಳಿಗೆ ಗೊತ್ತಾದ್ರೂ ನಾವು ಅದಕ್ಕೆ ಟ್ರೀಟ್ಮೆಂಟ್ ಮಾಡಲ್ಲ. ಯಾಕೆ ಮಾಡಲ್ಲ? ಅದು ನಮಗೆ ಅದು ತಿಳುವಳಿಕೆ ಇಲ್ಲ ಅದ್ರ ಬಗ್ಗೆ. ಯಾಕೆ ಈ ವರ್ಷ ಇಳುವರಿ ಕಮ್ಮಿ ಆಯ್ತು, ಹೋದ ವರ್ಷ ಚೆನ್ನಾಗ್ ಬಂತು. ವಾತಾವರಣ ಒಂದೊಂದ್ಸತಿ ಅದೇ ಬ್ಯಾಲೆನ್ಸ್ ಮಾಡುತ್ತೆ. ವಾತಾವರಣ ಬ್ಯಾಲೆನ್ಸ್ ಮಾಡ್ಬೇಕಾದ್ರೂ ನಾವುಗಳು ಅದಕ್ಕೆ ಯಾವ ರೀತಿ, ನಾವು ಚಳಿ ಬಂದಾಗ ಈಗ ರಂಗೋಚ್ಕೊಂಬಂತೀವಿ, ಬೇಸಿಗೆ ಬಂದಾಗ ಫ್ಯಾನ್ ಹಾಕೊಂತೀವಿ. ಗಿಡಗಳಿಗೆ ಏನ್ ಬೇಕು ಅವಾಗ? ಬೇಸಿಗೆಯಲ್ಲಿ ಯಾವ ರೀತಿ ಅವ್ರನ್ನ ಟ್ರೀಟ್ಮೆಂಟ್ ಮಾಡಬೇಕು, ಯಾವ ರೀತಿ ಅವ್ರನ್ನ ಪೋಷಣೆ ಮಾಡಬೇಕು, ಈ ಮಳೆಗಾಲದಲ್ಲಿ ಇಲ್ಲ ಚಳಿಗಾಲದಲ್ಲಿ ಅವುಗಳನ್ನ ಹೆಂಗೆ ಪೋಷಣೆ ಮಾಡಬೇಕು. ಎಲ್ಲರೂ ಅಡಿಕೆಯಿಂದ ಲಾಭ ತಾಂತೀವಿ ಹೊರತು ಅದನ್ನ ಗಿಡಗಳನ್ನ ಉಳಿಸ್ಕೊಳೋದು ಇಲ್ಲ, ಚೆನ್ನಾಗಿ ಅವ್ರನ್ನ ಮೇಂಟೈನ್ ಮಾಡಬೇಕು. ನಮ್ಮ ಮಕ್ಕಳಿಗೆ, ನಿಮ್ಗೆ ಇರೋ ಮೊಮ್ಮಕ್ಕಳುಗಳಿಗೆ ಅದನ್ನ ಗಿಡಗಳು ಉಳಿಸ್ಬೇಕು ಅಂದ್ರೆ ಯಾವ ರೀತಿ ಉಳಿಸ್ಬೇಕು? ಬರೀ ಗೊಬ್ಬರ ಹಾಕಿದ್ರೆ ಅಷ್ಟೇ ಸಾಕ ನಿಮ್ಗೆ? ಅದಕ್ಕೋಸ್ಕರನೇ ಇಲ್ಲಿರೋಂಥ RSMsಗಳು ಅಂದ್ರೆ ರಿಟೇಲ್ ಸ್ಟೋರ್ ಮ್ಯಾನೇಜರ್ ಅಂತ ಕರಿತೀವಿ ಅವರಿಗೆ, ಅವ್ರ ಜೊತೆ ಒಬ್ರು ಅಸಿಸ್ಟೆಂಟ್ ಕೊಟ್ಟಿರ್ತೀವಿ. ಇವ್ರುಗಳು ಶುಭಾಶಯಗಳನ್ನ ತಿಳಿಸುತ್ತಾ, ಹಾಗೆ ಜುವಾರಿ ಫಾರ್ಮ್ ಕೇಂದ್ರ ಸಾಗರಪೇಟೆಯವರಿಗೆ ಶುಭ ಹಾರೈಸುತ್ತಾ ಕೆಲವು ಸಲಹೆಗಳನ್ನು ನಾನು ಕೊಡೋದಕ್ಕೆ ಇಷ್ಟಪಡ್ತೇನೆ. ಮೊದಲನೇದಾಗಿ ಈ ಒಂದು ಭಾಗದಲ್ಲಿ ಜುವಾರಿ ಫಾರ್ಮ್ ಸಂಸ್ಥೆಯಿಂದ ಈ ಒಂದು ಕೇಂದ್ರವನ್ನು ಉದ್ಘಾಟಿಸಿ ಓಪನ್ ಮಾಡೋದಕ್ಕೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಸುತ್ತಮುತ್ತಲಿನ ರೈತರಿಗೆ ಇದರ ಸದುಪಯೋಗ ಆಗುತ್ತೆ. ಹಾಗೆ ಪ್ರತಿ ತಿಂಗಳು ಇದೇ ರೀತಿ ತರಬೇತಿಗಳನ್ನು ಪ್ರತಿ ತಿಂಗಳು ಕೂಡ ನೀವು ಪಕ್ಕದಲ್ಲಿ ನಮ್ಮ ಕತ್ತಲಗೆರೆ ಕೃಷಿ ವಿಜ್ಞಾನ ಕೇಂದ್ರ ಇದಿದೆ,
ಸಂಶೋಧನಾ ಕೇಂದ್ರ ಇದೆ, ತಳವಾಳು ಕೃಷಿ ವಿಜ್ಞಾನ ಕೇಂದ್ರ, ಅಲ್ಲಿಂದ ವಿಜ್ಞಾನಿಗಳನ್ನು ಕರೆಸಿ ಕೆಲವು ರೈತರಿಗೆ ಈ ನಮ್ಮ ಸ್ಥಳೀಯವಾಗಿ ಏನೇನು ಸಮಸ್ಯೆ ಇದೆ, ಕೀಟ ರೋಗಗಳ ಬಾಧೆ, ಅದರ ಬಗ್ಗೆ ಕೂಡ ಜ್ಞಾನವನ್ನು ಕೊಡಬೇಕಾಗುತ್ತೆ. ಹಾಗೆ ನಮ್ಮ ಕೃಷಿ ಇಲಾಖೆಯಿಂದ ಏನಾದರೂ ಸೌಲಭ್ಯಗಳಿದೆ, ತೋಟಗಾರಿಕೆ ಇಲಾಖೆಯಿಂದ ಇರುವಂಥ ಸೌಲಭ್ಯಗಳನ್ನ ನಾವು ರೈತರಿಗೆ ತಿಳಿಸ್ಬೋದು. ಈಗಾಗಲೇ ನಮ್ಮ ಅತಿಥಿಗಳು ಹೇಳಿದ್ರು, ಅತಿ ಹೆಚ್ಚು ನೀವು ರಸಗೊಬ್ಬರ ಬಳಸಬೇಡಿ, ಮಣ್ಣಿನ ಪರೀಕ್ಷೆಯನ್ನು ಮಾಡಿಸೇ ನೀವು ರಸಗೊಬ್ಬರಗಳನ್ನು ಬಳಸಿ ಅಂತ ಹೇಳಿದ್ರು. ಅದೇ ರೀತಿ ನಾವು ಕೃಷಿ ಇಲಾಖೆಯಿಂದ ಈ ವರ್ಷ ಹೆಚ್ಚಾಗಿ ಸಾವಯವ ಕೃಷಿಯನ್ನು ಮಾಡಿ ಅಂತ ಹೇಳ್ತಾ ಇದ್ದೀವಿ. ಸಾವಯವ ಕೃಷಿ ಆಗ್ತಾ ಇಲ್ಲ ಸರ್ ನಮ್ಮ ಕೈಲಿ, ಸ್ವಲ್ಪ ಪ್ರಮಾಣದಲ್ಲಾದರೂ 2 ಎಕರೆ ಇದ್ದರೆ 1 ಎಕರೆಗಾದರೂ ನೀವು ಪರಿಪೂರ್ಣವಾಗಿ ಸಾವಯವ ಕೃಷಿಯನ್ನು ಮಾಡಿಸಿ. ಇಮಿಡಿಯೇಟಾಗಿ ನಿಮಗೆ ರಿಸಲ್ಟ್ ಸಿಗೋದಿಲ್ಲ. ಅದೇ ಕಾರಣಕ್ಕೆ ಸ್ವಲ್ಪ ಭಾಗ ಅಂದರೆ ಈ ವರ್ಷ ನೀವು 100% ಸಾವಯವ ಏನದು ರಾಸಾಯನಿಕ ಗೊಬ್ಬರಗಳನ್ನು ಬಳಸ್ತೀರಿ, ಮುಂದಿನ ವರ್ಷ ಒಂದು 80%ಗೆ ಬನ್ನಿ, ಮತ್ತೆ ಮುಂದಿನ ವರ್ಷ 50%ಗೆ ಬನ್ನಿ. ಅದೇ ರೀತಿ ಹೋಗ್ತಾ ಹೋಗ್ತಾ ನೀವು ಸಾವಯವ ಗೊಬ್ಬರದ ಕಡೆ ಒಲವನ್ನು ತೋರಿಸ್ಬೋದು. ಇಲ್ಲಿ ಈ ಸಂಸ್ಥೆಯಿಂದ ನಾನು ನೋಡ್ತಾ ಇದ್ದೆ ಎಲ್ಲ ಪ್ರಾಡಕ್ಟ್ಸ್ಗಳು ಉತ್ತಮವಾದಂಥ ಗುಣಮಟ್ಟದ ಪರಿಕರಗಳನ್ನು ನೋಡ್ಬೋದು. ನಮ್ಮ ಚೆನ್ನಗಿರಿ ತಾಲೂಕಿನಲ್ಲಿ ನಲ್ಲೂರು ಭಾಗದಲ್ಲಿ ಒಂದು ಕೇಂದ್ರ ಇದೆ, ಅದೇ ರೀತಿ ಸಂತೆಬೆನ್ನೂರು ಭಾಗದಲ್ಲಿದೆ. ಇದು 3ನೇ ಕೇಂದ್ರವಾಗಿ ಉದ್ಘಾಟನೆ ಮಾಡಿದ್ದಾರೆ. ನಾನು ಒಂದು ಸಲಹೆಯನ್ನು ನಮ್ಮ ರೈತರಿಗೆ ಹೇಳೋಕ್ಕೆ ಇಷ್ಟಪಡ್ತೇನೆ. ನೀವು ನೇರವಾಗಿ ಗೊಬ್ಬರಗಳನ್ನು ಭೂಮಿಗೆ ಕೊಡಬೇಡಿ. ಈಗ ಬರುವಂಥ ನೀರಿನಲ್ಲಿ ಕರಗುವಂಥ ಗೊಬ್ಬರಗಳನ್ನು ನೀವು ಕೇಳಿರ್ಬೋದು, 1919, 1345 ಮತ್ತು ಇದರೇ ಪ್ರಾಡಕ್ಟ್ಸ್ ಇದ್ದಾವೆ. ಹಾಗೆ ನೀರಿನಲ್ಲಿ ಕರಗುವಂಥ ಲಘು ಪೋಷಕಾಂಶಗಳು ಕೂಡ ಇದೆ. ಅದನ್ನು ನೀವು ನೇರವಾಗಿ ಎಲೆಗಳಿಗೆ ಸಿಂಪರಣೆ ಮಾಡಿಸ್ಬೇಕು. ಭೂಮಿಗೆ ಸೇರೋದ್ರಿಂದ ಭೂಮಿ ಏನಾಗಿದೆ, ಈಗ ವಿಷ ಆಗಿದೆ. ನಮ್ಮ ಮುಂದಿನ ಪೀಳಿಗೆಗೆ ನಾವು ಏನು ಬಿಟ್ಟೋಗ್ಬೇಕು ಹೇಳಿ? ಫಲವತ್ತಾಗಿರುವಂಥ ಜಮೀನನ್ನು ನಾವು ಬಿಟ್ಟೋಗ್ಬೇಕು. ಪಿತ್ರಾರ್ಜಿತ ಆಸ್ತಿ ನಿಮಗೆ ಬಂದ್ಬಿಟ್ಟಿದೆ, ಜಮೀನು ಫಲವತ್ತತೆ ಇದೆ, ಈಗಲೂ ಫಲವತ್ತತೆ ಏನು ಕಡಿಮೆ ಆಗಿಲ್ಲ. ಮುಂದಿನ ದಿನಗಳಲ್ಲಿ ನೀವು ರಾಸಾಯನಿಕಗಳನ್ನು ಕಡಿಮೆ ಮಾಡಿ ಆದಷ್ಟು ನಾವೇನು ಹೇಳ್ತಾ ಈ ಮುಂದಿನ ದಿನಗಳಲ್ಲಿ ನಮ್ಮ ಹಲವಾರು ತಂತ್ರಜ್ಞಾನಗಳು ಬರ್ತಾ ಇದೆ. ರಸಗೊಬ್ಬರಗಳನ್ನು ಕಡಿಮೆ ಮಾಡೋದಾಗಿರಲಿ, ಇದು ನೀರಿನಲ್ಲಿ ಕರಗುವಂಥ ಗೊಬ್ಬರಗಳಾಗಿರಲಿ, ಬಹಳಷ್ಟು ಪ್ರಾಡಕ್ಟ್ಸ್ ಬರ್ತಾ ಇದೆ. ಅದರ ಸದುಪಯೋಗನ ಪಡಿಸ್ಕೊಂಡು